ಡಿಕೆ ಶಿವಕುಮಾರ್ ಅಂತೂ ದೆಹಲಿಯಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಇಂತಿಷ್ಟು ಕಾರಣಗಳಿಗಾಗಿ ನಾನು ಸಿಎಂ ಆಗಬೇಕು ಅನ್ನುವಂತಹ ಮಾತು. ಸಹಜ, ರಾಜಕಾರಣದಲ್ಲಿರುವಂತವ್ರು ಸನ್ಯಾಸಿಗಳಲ್ಲ. ಅಧಿಕಾರದ ವಿಚಾರವಾಗಿ ನೇರ ಪ್ರಸ್ತಾಪವನ್ನ ಮಾಡ್ತಾರೆ. ಅದರಲ್ಲೂ ಕೆ.ಸಿ. ವೇಣುಗೋಪಾಲ್ ಅವರು ಮುಂದೆ ನನ್ನನ್ನ ಸಿಎಂ ಮಾಡಿ ಅಂತ ಕುತ್ಕೊಂಡ್ಬಿಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್. ಇದು ಹೈಕಮಾಂಡ್ ಮುಂದೆ ಒಂದು ರೀತಿ ತಲೆನೋವಾಗಿದೆ. ಏನಾಗಬಹುದು ನೋಡ್ಕೊಂಬ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ. ಡಿಕೆಶಿ ಛಲಬಿಡದ ಹೋರಾಟ 2.5 ವರ್ಷ, ಒಂಟಿ ಹರಕೆ, ಒಂದೇ ತಪಸ್ಸು, ನಿತ್ಯವೂ ಒಂದೇ ಮಂತ್ರ, ಒಂದೇ ಕನವರಿಕೆ. ಇದು ಕನಕಪುರದ ರಣಕಲಿ ಬಂಡೆ ಮನಸ್ಸಿನ ಹೊಯ್ದಾಟದಲ್ಲಿ ಕಂಡ ಪ್ರತಿಫಲನದ ಬೆಳಕು. ಅಂದ್ಹಾಗೆ ಡೆಲ್ಲಿಯಲ್ಲಿ ಲಂಗರು ಹಾಕಿರುವ ಡಿಕೆಶಿಗೆ ಮನದ ಒಲವಿನ ಪೂಜಾ ಫಲ ಫಲಿಸಿದಂತೆ ಕಾಣ್ತಿದೆ. ಫಲ ಏನು ಅನ್ನೋದು ಡಿಕೆಶಿ ಬಾಯ್ಬಿಡ್ತಿಲ್ಲವಾದ್ರೂ ಮುಖವೇ ಮನಸ್ಸಿನ ಕನ್ನಡಿಯಲ್ವಾ, ಅದು ಸಂಭ್ರಮದ ರೂಪದಲ್ಲಿ ಕಾಣಿಸ್ತಿದೆ. ವೇಣುಗೋಪಾಲ್ ಮುಂದೆ ಡಿಕೆ ಬ್ರದರ್ಸ್ ಸರ್ಕಸ್. ಹೈಕಮಾಂಡ್ನಿಂದ ಡಿಕೆಶಿಗೆ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್. ಕಾಳಗ ರಾಜ್ಯ ರಾಜಕೀಯದಲ್ಲಿ ಇದು ಮುಗಿಯದ ಕಾಳಗ, ಅಂತ್ಯಗಾಣದ ಯುದ್ಧ. ಕುರ್ಚಿ ಕಾಳಗದಲ್ಲಿ ಕನಕಪುರ ಬಂಡೆ ಡೆಲ್ಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದಾರೆ. ಈವರೆಗೆ ಬೇವಿನ ಬೇಗುದಿಯಲ್ಲಿ ಒದ್ದಾಡಿದ್ದ ಕಟ್ಟಪ್ಪ ಹಠ ಹಿಡಿದು ಪಟ್ಟ ಸಾಧಿಸಿದಂತೆ ಕಾಣ್ತಿದೆ. ನಿನ್ನೆ ತಡರಾತ್ರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಕೆ.ಸಿ. ವೇಣುಗೋಪಾಲ್ರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ. ಈ ಸರಣಿ ಭೇಟಿಗಳು ಹೈಕಮಾಂಡ್ ನಾಯಕರ ಜೊತೆಗಿನ ಡಿಕೆಶಿ ಮೀಟಿಂಗ್ಗಳನ್ನ ತೀವ್ರ ಕುತೂಹಲಕ್ಕೆ ಗುರಿಪಡಿಸಿದೆ. ಸಿಎಂ ಮಾಡ್ತೀರಾ ಇಲ್ವಾ? ನಿನ್ನೆ ರಾತ್ರಿ ಕೆ.ಸಿ. ವೇಣುಗೋಪಾಲ್ರನ್ನ ಭೇಟಿಯಾದ ಡಿಕೆ ಬ್ರದರ್ಸ್ ತಮ್ಮ ಹಕ್ಕೊತ್ತಾಯವನ್ನ ಮುಂದಿಟ್ಟಿದ್ದಾರೆ. 2.5 ವರ್ಷಕ್ಕೆಂದು ನಿಮ್ಮ ಸಮ್ಮುಖದಲ್ಲೇ ಮಾತಾಗಿತ್ತು. ನಿಮ್ಮ ಆಶ್ವಾಸನೆಯಂತೆ ನಾವು ನಡೆದುಕೊಂಡಿದ್ದೇವೆ. ಪವರ್ ಶೇರಿಂಗ್ ಒಪ್ಪಂದ ಮುಗಿದು 2.5 ತಿಂಗಳು ಆಗ್ತಿದೆ. ನಮಗೆ ನೀಡಿದ ವಚನದಂತೆ ಅಧಿಕಾರ ಹಸ್ತಾಂತರ ಆಗಲಿ ಎಂದು ಅಂತಾಮಾಸ್ ಆರ್ಭಟಿಸಿದ್ದಾರೆ. ಆ ದಿನ ಸಿದ್ದರಾಮಯ್ಯ ನಿಮ್ಮೆಲ್ಲರ ಸಮ್ಮುಖದಲ್ಲೇ ವಚನ ನೀಡಿದ್ರು. 2.5 ವರ್ಷಕ್ಕೂ ಮೊದಲೇ ಕುರ್ಚಿ ಬಿಟ್ಟುಕೊಡ್ತೇನೆ ಎಂದು ಹೇಳಿದ್ರು. ನಿಮ್ಮ ಮಾತಿಗೆ ಓಗೊಟ್ಟು ನಾವು ಒಪ್ಪಿಕೊಂಡಿದ್ದೇವೆ. ಆದ್ರೆ ಈಗ ರಾಹುಲ್ ಗಾಂಧಿ ಕಡೆ ಬೊಟ್ಟು ಮಾಡೋದು ಶೋಭೆ ತರಲ್ಲ. ಇದು ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ಶೋಭೆ ತರಲ್ಲ ಎಂದು ಡಿಕೆ ಬ್ರದರ್ಸ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅಂತೂ ದೆಹಲಿಯಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಇಂತಿಷ್ಟು ಕಾರಣಗಳಿಗಾಗಿ ನಾನು ಸಿಎಂ ಆಗಬೇಕು ಅನ್ನುವಂತಹ ಮಾತು. ಸಹಜ, ರಾಜಕಾರಣದಲ್ಲಿರುವಂತವ್ರು ಸನ್ಯಾಸಿಗಳಲ್ಲ. ಅಧಿಕಾರದ ವಿಚಾರವಾಗಿ ನೇರ ಪ್ರಸ್ತಾಪವನ್ನ ಮಾಡ್ತಾರೆ. ಅದರಲ್ಲೂ ಕೆ.ಸಿ. ವೇಣುಗೋಪಾಲ್ ಅವರು ಮುಂದೆ ನನ್ನನ್ನ ಸಿಎಂ ಮಾಡಿ ಅಂತ ಕುತ್ಕೊಂಡ್ಬಿಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್. ಇದು ಹೈಕಮಾಂಡ್ ಮುಂದೆ ಒಂದು ರೀತಿ ತಲೆನೋವಾಗಿದೆ. ಏನಾಗಬಹುದು ನೋಡ್ಕೊಂಬ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ. ಡಿಕೆಶಿ ಛಲಬಿಡದ ಹೋರಾಟ 2.5 ವರ್ಷ, ಒಂಟಿ ಹರಕೆ, ಒಂದೇ ತಪಸ್ಸು, ನಿತ್ಯವೂ ಒಂದೇ ಮಂತ್ರ, ಒಂದೇ ಕನವರಿಕೆ. ಇದು ಕನಕಪುರದ ರಣಕಲಿ ಬಂಡೆ ಮನಸ್ಸಿನ ಹೊಯ್ದಾಟದಲ್ಲಿ ಕಂಡ ಪ್ರತಿಫಲನದ ಬೆಳಕು. ಅಂದ್ಹಾಗೆ ಡೆಲ್ಲಿಯಲ್ಲಿ ಲಂಗರು ಹಾಕಿರುವ ಡಿಕೆಶಿಗೆ ಮನದ ಒಲವಿನ ಪೂಜಾ ಫಲ ಫಲಿಸಿದಂತೆ ಕಾಣ್ತಿದೆ. ಫಲ ಏನು ಅನ್ನೋದು ಡಿಕೆಶಿ ಬಾಯ್ಬಿಡ್ತಿಲ್ಲವಾದ್ರೂ ಮುಖವೇ ಮನಸ್ಸಿನ ಕನ್ನಡಿಯಲ್ವಾ, ಅದು ಸಂಭ್ರಮದ ರೂಪದಲ್ಲಿ ಕಾಣಿಸ್ತಿದೆ. ವೇಣುಗೋಪಾಲ್ ಮುಂದೆ ಡಿಕೆ ಬ್ರದರ್ಸ್ ಸರ್ಕಸ್. ಹೈಕಮಾಂಡ್ನಿಂದ ಡಿಕೆಶಿಗೆ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್.
ಕಾಳಗ ರಾಜ್ಯ ರಾಜಕೀಯದಲ್ಲಿ ಇದು ಮುಗಿಯದ ಕಾಳಗ, ಅಂತ್ಯಗಾಣದ ಯುದ್ಧ. ಕುರ್ಚಿ ಕಾಳಗದಲ್ಲಿ ಕನಕಪುರ ಬಂಡೆ ಡೆಲ್ಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದಾರೆ. ಈವರೆಗೆ ಬೇವಿನ ಬೇಗುದಿಯಲ್ಲಿ ಒದ್ದಾಡಿದ್ದ ಕಟ್ಟಪ್ಪ ಹಠ ಹಿಡಿದು ಪಟ್ಟ ಸಾಧಿಸಿದಂತೆ ಕಾಣ್ತಿದೆ. ನಿನ್ನೆ ತಡರಾತ್ರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಕೆಸಿ ವೇಣುಗೋಪಾಲ್ರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ. ಈ ಸರಣಿ ಭೇಟಿಗಳು ಹೈಕಮಾಂಡ್ ನಾಯಕರ ಜೊತೆಗಿನ ಡಿಕೆಶಿ ಮೀಟಿಂಗ್ಗಳನ್ನ ತೀವ್ರ ಕುತೂಹಲಕ್ಕೆ ಗುರಿಪಡಿಸಿದೆ. ಸಿಎಂ ಮಾಡ್ತೀರಾ ಇಲ್ವಾ? ನಿನ್ನೆ ರಾತ್ರಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಡಿಕೆ ಬ್ರದರ್ಸ್ ತಮ್ಮ ಹಕ್ಕೊತ್ತಾಯವನ್ನ ಮುಂದಿಟ್ಟಿದ್ದಾರೆ. 2.5 ವರ್ಷಕ್ಕೆಂದು ನಿಮ್ಮ ಸಮ್ಮುಖದಲ್ಲೇ ಮಾತಾಗಿತ್ತು. ನಿಮ್ಮ ಆಶ್ವಾಸನೆಯಂತೆ ನಾವು ನಡೆದುಕೊಂಡಿದ್ದೇವೆ. ಪವರ್ ಶೇರಿಂಗ್ ಒಪ್ಪಂದ ಮುಗಿದು 2.5 ತಿಂಗಳು ಆಗ್ತಿದೆ. ನಮಗೆ ನೀಡಿದ ವಚನದಂತೆ ಅಧಿಕಾರ ಹಸ್ತಾಂತರ ಆಗಲಿ ಎಂದು ಅಂತಾಮಾಸ್ ಆರ್ಭಟಿಸಿದ್ದಾರೆ. ಆ ದಿನ ಸಿದ್ದರಾಮಯ್ಯ ನಿಮ್ಮೆಲ್ಲರ ಸಮ್ಮುಖದಲ್ಲೇ ವಚನ ನೀಡಿದ್ರು. 2.5 ವರ್ಷಕ್ಕೂ ಮೊದಲೇ ಕುರ್ಚಿ ಬಿಟ್ಟುಕೊಡ್ತೇನೆ ಎಂದು ಹೇಳಿದ್ರು. ನಿಮ್ಮ ಮಾತಿಗೆ ಓಗೊಟ್ಟು ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ಈಗ ರಾಹುಲ್ ಗಾಂಧಿ ಕಡೆ ಬೊಟ್ಟು ಮಾಡೋದು ಶೋಭೆ ತರಲ್ಲ. ಇದು ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ಶೋಭೆ ತರಲ್ಲ ಎಂದು ಡಿಕೆ ಬ್ರದರ್ಸ್ ಹೇಳಿದ್ದಾರೆ. ಡಿಕೆಶಿ ಸಿಎಂ ಮಾಡಿ ಎಂದು ಕೇಳಬಾರ್ದ? ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ನಂದೊಂದು ವಾದ. ಒಂದ್ಸಲ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತನ್ನಿ. ಸಿದ್ದರಾಮಯ್ಯಗೆ ಇಕ್ಬಾಲ್ ಹುಸೇನ್ ಸವಾಲ್. ನೀವಾಗಿ ಒಂದ್ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟಿ, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ ಅವಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತದೆ. ಏನು ಸಂಘಟನೆ ಏನು, ಶಕ್ತಿ ಏನು, ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದ್ರೆ ಅವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ಡಿಕೆಶಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್. ನಾನು ಹೇಳಿದ್ನಲ್ಲ 3ನೇ ಡೇಟು ತಪ್ಪಾಗಲ್ಲ. ನೀವು ಕೊಡ್ತಾ ಇರೋ ಡೇಟಾ ಏನು ಸರ್ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಯಾರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ನಾಲಿಗೆಗೆ, ಹೃದಯಕ್ಕೆ, ಅವರು ಅದನ್ನ ಡೇಟ್ ಅನ್ನ ಕೊಡ್ತಾರೆ. ನಾನು ಕೊಡ್ತಾ ಇಲ್ಲ. ಕೊಟ್ಟಿದ್ರು ಮೀರಿದೆ ಡೇಟ್, ಅದು 6-9 ಮೀರಿದೆ. 3ನೇ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 3ನೇ ಡೇಟ್ ತಪ್ಪಾಗಲ್ಲ, ಅತಿ ಶೀಘ್ರದಲ್ಲೇ ಕೊಡ್ತಾರೆ. ಡಿಕೆಶಿ ದೆಹಲಿ ಭೇಟಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಡಿಕೆಶಿ ನಡೆಸುತ್ತಿರುವ ತೀವ್ರ ಪ್ರಯತ್ನಗಳನ್ನ ತೋರಿಸುತ್ತಿದೆ. ಹೈಕಮಾಂಡ್ ನಾಯಕರ ಮುಂದೆ ಡಿಕೆ ಬ್ರದರ್ಸ್ ತಮ್ಮ ವಾದವನ್ನ ತೀವ್ರವಾಗಿ ಮುಂದಿಟ್ಟಿದ್ದಾರೆ. ಅದಕ್ಕೆ ಫಲ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.